ಹಾಯ್ ಹಲೋ ನಮಸ್ತೆ. ನಾನು ನಿಮಗೆ ತಶ್ರೀ ಸಕ್ರಾಯಪಟ್ಟಣ. ಇವತ್ತು ನೋಡಿ ನಾನು ಆರೋಗ್ಯಕರವಾದ ಬೆಲ್ಲದ ಹಣ್ಣು ತೊಗೊಂಬಂದಿದ್ದೀನಿ. ಇದು ಬೆಲ್ಲದ ಹಣ್ಣು ಈ ಸೀಸನಲ್ಲಿ ಸಿಗುತ್ತೆ. ಸೀಸನಲ್ಲಿ ಯಾವ ಹಣ್ಣೆಲ್ಲ ಸಿಗುತ್ತೆ ಆ ಥರ ಹಣ್ಣೆಲ್ಲ ತಿಂದು ನಾವು ಆರೋಗ್ಯನ ಚೆನ್ನಾಗಿಟ್ಕೋಬೇಕು ಅಂತ. ಅದೇ ಈ ಥರ ಹಣ್ಣದಲ್ಲಿ ಮಾಮೂಲಿ ಕಲಿಸ್ಬಿಟ್ಟು ಬೆಲ್ಲ ಹಾಕಿ ಮಾಡ್ತಾರೆ. ನಾನು ಇದರಲ್ಲಿ ಚಾಕ್ಲೇಟ್ ಮಾಡಿದ್ದೀನಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಬೇಕಾದಾಗ ಆಟ ಆಡ್ಕೊಂಬಂದಾಗ ಒಂದು ಚಾಕ್ಲೇಟ್ ರೀತಿಲಿ ಕೊಡ್ಬೋದು. ತುಂಬ ಚೆನ್ನಾಗಿರತ್ತೆ. ಆರೋಗ್ಯನೂ ಅಷ್ಟೇ ತುಂಬ ಚೆನ್ನಾಗಿ. ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಅವ್ರಿಗೆ ಅಂತೇಳಿ ಎಲ್ಲರೂ ಪ್ರತಿಯೊಬ್ಬರು ಸಹ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಇದು ಹಣ್ಣಿನ ಸ್ಮೆಲ್ಲೇ ಅಷ್ಟು ಘಮ ಘಮ ಅಂತಿರುತ್ತೆ. ಹಣ್ಣಾದಾಗ ತುಂಬ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆ ಅದು ಹಣ್ಣಾದರೆ ಮಾತ್ರ ಇದು ನೀಟಾಗಿ ಓಪನ್ ಆಗುತ್ತೆ. ಕಾಯಿ ಥರ ಇದ್ದರೆ ಓಪನ್ ಆಗೋಲ್ಲ. ಚೆನ್ನಾಗಿ ಹಣ್ಣಾಗಿರಬೇಕು. ನಾನು ಅದನ್ನು ಈ ಥರ 2 ಭಾಗ ಮಾಡಿಕೊಂಡು ಎಲ್ಲ ಹಣ್ಣನ್ನೆಲ್ಲ ತಗೊಳ್ತಾ ಇದ್ದೀನಿ. ತಿರುಳು ಏನಿದೆ ಒಳಗಡೆ ಎಲ್ಲ ನೀಟಾಗಿ ಅದನ್ನು ತೊಗೋಬೇಕು. ಚಿಕ್ಕ ಚಿಕ್ಕ ನಾರು ಥರ ಇರುತ್ತೆ, ಪರವಾಗಿಲ್ಲ. ನೀಟಾಗಿ ಈ ಥರ ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಗೋರ್ಕೊಂಬಿಡಿ. ಈ ಥರ ಗೋರ್ಕೊಂಡು ಎಲ್ಲದನ್ನು ಸಹ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಾವು ಒಂದು ದಪ್ಪ ಹಣ್ಣು ತೊಗೊಂಡ್ರೆ ತುಂಬ ಒಳಗಡೆ ತಿರುಳು ಇರುತ್ತೆ. ತುಂಬ 4 ಜನ 5 ಜನ ತಿನ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಇದು ಸಹ ರುಚಿಕರವಾಗಿರುತ್ತೆ. ಹಾಗೆ ನನ್ನ ಚಾನಲ್ ಹಾಗೆ ನೋಡ್ತಾಯಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ವಿಡಿಯೋಗೆ ಸಪೋರ್ಟ್ ಮಾಡಿ, ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಇದನ್ನು ನಾವು ಹಣ್ಣನ್ನೆಲ್ಲ ತೆಗೆದು ತಿರುಳನ್ನೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ಬೌಲ್ಗೆ. ಇದಕ್ಕೆ ಬೆಲ್ಲ ಹಾಕ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು. ಸ್ವಲ್ಪ ಹುಳಿ ಥರ ಇರುತ್ತೆ, ಸ್ವಲ್ಪ. ಹಾಗಾಗಿ ಇದಕ್ಕೆ ಬೆಲ್ಲದ ಕಾಯಿ, ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ. ಸಕ್ಕರೆನ ಸಹ ಹಾಕ್ಕೋಬೋದು. ಸಕ್ಕರೆಗಿನ್ನ ಬೆಲ್ಲ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ಹಾಗಾಗಿ ನಾನು ಬೆಲ್ಲನ ಒಂದು ಹಚ್ಚು ತೊಗೊಂಡು ಈ ಥರ ಎರ್ಕೊಳ್ತಾ ಇದ್ದೀನಿ ಇದರಲ್ಲಿ. ಹಂಗೆ ಕುಟ್ಟು ಸಹ ಹಾಕ್ಕೋಬೋದು. ನನಗೆ ಕುಟ್ಟೋದಕ್ಕೆ ಅಷ್ಟು ಸರಿ ಅಂತಲ್ಲ, ಸಣ್ಣದು ಸಿಗುತ್ತೆ ಬಾಯಿಲಿಗೆ, ಚೆನ್ನಾಗೋದಿಲ್ಲ ಅಂಥೇಳಿ ಈ ಥರ ಎಲ್ಲ ಅದು ಇಳಿಗೆ ಕತ್ತಿ ತೊಗೊಂಡು ಎರೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಆ ಹಣ್ಣು ಬಿಡಿಸಿಟ್ಟಿದ್ವಲ್ಲ ಏನು ಬೌಲಲ್ಲಿ, ಅದನ್ನು ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಜಾರ್ ತೊಗೊಂಬಿಟ್ಟು ಆ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಬೇಕಾದಷ್ಟು ಬೆಲ್ಲನ ಸಹ ಸಿಹಿ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಸ್ವಲ್ಪನೇ ಮೀಡಿಯಮಾಗಿ ಹಾಕ್ಕೋಬೇಕು. ತುಂಬ ಸಿಹಿ ಆದರೂ ಚೆನ್ನಾಗೋದಿರಲ್ಲ. ಮೀಡಿಯಮ್ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಅದನ್ನು ಒಂದು 2 ಸುತ್ತು ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ನುಣ್ಣು ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ತರಿಯಾಗಿ ಮಾಡ್ಕೊಂಡ್ರೆ ಸಾಕು. ಇದು ಏಕೆಂದರೆ ಚಿಕ್ಕ ನಾರು ಅದ್ರಿಗೆ ಇದೆಲ್ಲ ಬೀಜ ಎಲ್ಲ ಇರುತ್ತೆ, ಅದೆಲ್ಲ ತಿನ್ನಬೇಕು. ಅದು ಮಕ್ಕಳಿಗೆ ಸಿಕ್ಕಿದ್ರೆ ಮಾಡೋದಿಲ್ವ, ಈ ಚಾಕ್ಲೇಟ್ ಮಾಡ್ತಿರೋದಲ್ಲ. ಹಾಗಾಗಿ ಒಂದು 2 ರೌಂಡು ತಿರ್ಸ್ಕೊಂಡ್ರೆ ಸಾಕು. ನಮಗೆ ನೋಡಿ ಈ ಥರ ಬರುತ್ತೆ. ಮತ್ತು ನಾನು ಅದೇ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಐಸ್ ಕ್ರೀಮ್ ಬಾಕ್ಸ್ ಇತ್ತು ನನ್ನ ಹತ್ರ. ಆ ಬಾಕ್ಸ್ ಯೂಸ್ ಮಾಡಿಕೊಂಡು ನಾನು ಒಂದು ಚಿಟಿಕೆ ತುಪ್ಪ ಸವರ್ಕೊಳ್ತಾ ಇದ್ದೀನಿ. ಅದು ಅಂಟಿಡಿಬಾರ್ದು ಅನ್ನೋ ರೀತಿಲಿ ಅಷ್ಟೇ. ಇಲ್ಲ ಅಂತಂದರೆ ಶೀಟ್ ಇದ್ದರೆ ನೀವು ಶೀಟ್ ಸಹ ಹಾಕ್ಕೊಂಡು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ತುಪ್ಪ ಸವರ್ಕೊಂಡು ಅದಕ್ಕೆ ಸ್ಪೂನ್ ಸಹಾಯದಿಂದನೇ ಸ್ವಲ್ಪ ಅದಕ್ಕೆ ಹಾಕ್ತಾ ಹೋಗ್ತೀನಿ. ಅಂದರೆ ಅದೇ ಆಕಾರ ಅಂತ ಏನು ಬರಲ್ಲ ಇದರಲ್ಲಿ, ರೌಂಡ್ ಥರ ಮಾಡ್ಕೋಬೋದು ಅಷ್ಟೇ. ರೌಂಡ್ಗೆ ಚಿಕ್ಕದಾಗಿ ಅದನ್ನು ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಒಂದು 4ರಿಂದ 5 ಅವರು ಫ್ರೀಝರಲ್ಲಿ ಇಡಬೇಕಾಗುತ್ತೆ. ಇಟ್ಟ ನಂತರ ಗಟ್ಟಿಗಾಗುತ್ತಲ್ಲ ಚಾಕ್ಲೇಟ್ ರೀತಿಲಿ, ಒಂಥರ ಕಟುಮನ ಥರ ಬರುತ್ತೆ. ಚಾಕ್ಲೇಟ್ ಗಟ್ಟಿ ಬರುತ್ತಲ್ಲ ಅದೇ ರೀತಿಲಿ ಬರುತ್ತೆ. ಮಕ್ಕಳಿಗೂ ಸಹ ಓಡಾಡ್ಕೊಂಡು ಆಟ ಆಡ್ಕೊಂಡು ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಈ ಥರ ನಾನು ಎಲ್ಲದಕ್ಕೂ ಹಾಕ್ಬಿಟ್ಟು ಹಾಕುವಾಗ ತೆಳ್ಳಗೆ ಅನಿಸುತ್ತೆ ಅಷ್ಟೇ. ಈ ಥರ ಹಾಕ್ಬಿಟ್ಟು ಕ್ಯಾಪ್ ಲಿಡ್ ಕ್ಲೋಸ್ ಮಾಡಿ ನಾನು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ. ಅದೇ ಹೇಳಿದ್ನಲ್ಲ 5ರಿಂದ 6 ನಿಮಿಷ, 5ರಿಂದ 6 ಗಂಟೆ ಫ್ರೀಝರಲ್ಲಿ ಇಟ್ಟು ಇಟ್ಕೊಳ್ಳೋಣ. ಇನ್ನು ಮಿಕ್ಕಿದ್ದನ್ನು ಹಣ್ಣನ್ನು ಸಹ ಇವಾಗ ಬೇಕಂದರೆ ಆವಾಗಲೇ ತಿನ್ಕೋಬೋದು. ಅದು ಸ್ವಲ್ಪ ಗಟ್ಟಿಗಾಗಿ ಚಾಕ್ಲೇಟ್ ರೀತಿಲಿ ಬೇಕು ಅಂದರೆ ನಾವು ಫ್ರೀಝರಲ್ಲಿ ಇಟ್ಕೋಬೇಕಾಗತ್ತೆ. ನಾನು ಮಿಕ್ಕಿದ್ದನ್ನು ಸಹ ಮತ್ತೆ ಬೌಲ್ ತೊಗೊಂಡಿಲ್ಲ, ಅದೇ ಕಟ್ ಮಾಡಿರ್ತೀವಲ್ಲ ಇದರಲ್ಲೇ ಹಾಕ್ಕೊಂಡು ತಿಂದರೆ ಒಂಥರ ಮಜಾ ಇರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನನ್ನ ಮಗನ ಕಾಯ್ತಾ ಇತ್ತು ಏನಾದರೂ ಮಾಡಿದ್ರೆ, ಹಾಗಾಗಿ ಕೊಟ್ಟೆ. ತುಂಬ ಚೆನ್ನಾಗೈತಮ್ಮ ಅಂತ ಆಟ ಆಡ್ಕೊಂಡು ಓಡಾಡ್ಕೊಂಡು ತಿನ್ಕೊಳ್ತದ್ದು. ಅದು ಈ ಥರ ಮಾಮೂಲಿ ಬೌಲಲ್ಲಿ ಹಾಕೊಡೋಕ್ಕೂ ಈ ಥರ ಚುಪ್ಪು ಇದರೆಲ್ಲ ಹಾಕೊಡೋಕ್ಕೂ ತುಂಬ ಡಿಫರೆನ್ಸ್ ಇರುತ್ತಲ್ಲ. ಮಕ್ಕಳಿಗೆ ಇಷ್ಟಪಟ್ಟು ತಿಂತಾಯಿತ್ತು. ಹಾಗೆ ನಾನು ಇನ್ನು ಮಿಕ್ಕಿರೋದು ಸಹ ನಾನು ಸಹ ಸ್ವಲ್ಪ ತಿಂದೆ. ತುಂಬ ರುಚಿಕರವಾಗಿತ್ತು. ಹಣ್ಣು ಓಪನ್ ಮಾಡಿದ ಮತ್ತು ಮಿಕ್ಕಿದ್ರು ಸಹ ಇದರಲ್ಲಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಕೋಬೋದು. ಅಷ್ಟೇ ಚೆನ್ನಾಗಿರುತ್ತೆ.
ನೋಡಿ ಈ ಥರ ಮಧ್ಯಕ್ಕೆ ನೀಟಾಗಿ ಓಪನ್ ಆಗುತ್ತೆ ಹಣ್ಣಾದರೆ. ನಾನು ಈ ಫ್ರೀಝರಲ್ಲಿ ಇಟ್ಟಿದ್ನಲ್ಲ ಅದರಿಂದ ಅದು ಸಹ ಒಂದು 5ರಿಂದ 6 ಗಂಟೆ ಟೈಮ್ ಆಗಿತ್ತು. ನಾನು ಮಧ್ಯಾಹ್ನ 12 ಗಂಟೆಗೆ ಮಾಡಿ ಸಂಜೆ ತೆಗೆದಿದ್ದು. ತುಂಬ ಚೆನ್ನಾಗಿ ಕೈಗೆ ಹಿಂಗೆ ಎತ್ಕೊಳ್ಳೋಕ್ಕೂ ಸಿಕ್ತು, ಚೆನ್ನಾಗಿ ಡ್ರೈ ಆಗಿತ್ತು, ಚೆನ್ನಾಗಿತ್ತು ತಿನ್ನೋದಕ್ಕೆ. ಮಕ್ಕಳು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಸಹ ಬೇಜಾರಾಯಿತು ಅಂದಾಗ ಹಿಂಗೆ ಬಾಯಿಗೆ ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ಆರೋಗ್ಯಕರವಾಗಿದ್ದು ಇದು, ತುಂಬ ರುಚಿಕರ ಸಹ ಆಗಿರುತ್ತೆ. ಎಂಥರು ಮಕ್ಕಳು ಸಹ ಇಷ್ಟಪಟ್ಟು ತಿನ್ನುವಂಥದ್ದು. ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವು ಒಮ್ಮೆ ಟ್ರೈ ಮಾಡಿ ಈ ರೀತಿ. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.